ಇತ್ತೀಚೆಗೆ ಕಾಂತಾರ ಚಾಪ್ಟರ್ 1 ಸಿನಿಮಾ ಭರ್ಜರಿ ಯಶಸ್ಸುಗೊಂಡ ಹಿನ್ನೆಲೆಯಲ್ಲಿ ಹೊಂಬಳೆ ಫಿಲ್ಮ್ಸ್ ಚಿತ್ರತಂಡ ಮಂಗಳೂರಿನ ಬಾರಿಬಲ್ನಲ್ಲಿರುವ ಅರಸು ಜಾರಂತಾಯ ದೈವಸ್ಥಾನವೊಂದರಲ್ಲಿ ಕೋಲವನ್ನ ಹರಕೆಯಾಗಿ ನೀಡಿತ್ತು. ಈ ವೇಳೆ ದೈವ ನರ್ತಕ ನಡೆದುಕೊಂಡ ರೀತಿಯ ಬಗ್ಗೆ ಆಕ್ರೋಶ ಎದುರಾಗಿದೆ. ಕಾಂತಾರ ಚಿತ್ರತಂಡ ಇತ್ತೀಚೆಗೆ ಹರಕೆಯ ಕೋಲ ನೇಮವನ್ನು ನೀಡಿತ್ತು. ತುಳುನಾಡಿನ ದೈವಾರಾಧನೆಯ ಭಾಗವಾಗಿ ನಡೆದ ಹರಕೆಯ ವಾರಾಹಿ ಪಂಜುರ್ಲಿ ದೈವದ ಕೋಲದಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾದ ನಿರ್ಮಾಪಕರಾದ ವಿಜಯ್ ಕಿರಗಂದೂರು, ರಿಷಬ್ ಶೆಟ್ಟಿ ಸೇರಿದಂತೆ ಚಿತ್ರತಂಡದ ಹಲವರು ಭಾಗಿಯಾಗಿದ್ದರು. ಸಾಮಾಜಿಕ ಜಾಲತಾಣದಲ್ಲಿ ಅಪಸ್ವರ ಟೀಕೆಯ ಪೋಸ್ಟ್. ಈ ಹರಕೆಯ ಕೋಲದ ವೇಳೆ ದೈವನರ್ತಕ ನಡೆದುಕೊಂಡಿದ್ದ ರೀತಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿತ್ತು ಎನ್ನುವುದು ಒಂದು ಕಡೆ. ಇನ್ನೊಂದು ಕಡೆ ತುಳುನಾಡಿನ ದೈವಾರಾಧಕರು ಸಂಪೂರ್ಣವಾಗಿ ಕೋಲ ನಡೆದ ಪ್ರಕ್ರಿಯೆ ಸರಿಯಿರಲಿಲ್ಲ ಎನ್ನುವ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದರು. ಮಂಗಳೂರಿನ ಬಾರೆಬೈಲ್ ಎನ್ನುವ ಬಳಿ ಇರುವ ದೈವಸ್ಥಾನದಲ್ಲಿ ರಿಷಬ್ ಶೆಟ್ಟಿ ಕೋಲ ಸೇವೆಯನ್ನು ನೀಡಿದ್ದರು. ವಾರಾಹಿ ಪಂಜುರ್ಲಿ, ಜಾರಂದಾಯ ಮತ್ತು ಬಂಟ ದೈವಸ್ಥಾನದಲ್ಲಿ ಕೋಲ ನೇಮವನ್ನು ಹರಕೆಯ ರೂಪದಲ್ಲಿ ನೀಡಲಾಗಿತ್ತು. ಇದರಲ್ಲಿ ರಿಷಬ್ ಶೆಟ್ಟಿ ಕುಟುಂಬವು ಭಾಗಿಯಾಗಿತ್ತು. ಕಾಂತಾರ ಚಾಪ್ಟರ್ 1 ಸಿನಿಮಾ ಬಿಡುಗಡೆಯಾದಾಗ ಹಲವರು ದೈವದ ವೇಷವನ್ನು ಧರಿಸಿ ಚಿತ್ರತಂಡಕ್ಕೆ ಆಗಮಿಸುವುದು ಅಥವಾ ದೈವದ ಅನುಕರಣೆಯನ್ನ ಮಾಡುವುದು ಅಲ್ಲಲ್ಲಿ ವರದಿಯಾಗಿತ್ತು. ಆಮೇಲೆ ಚಿತ್ರತಂಡದ ಮನವಿಯ ಮೇರೆಗೆ ಈ ಘಟನೆ ಕಮ್ಮಿಯಾಗಿತ್ತು. ಈಗ ದೈವನರ್ತಕರೇ ಅಸಂಬದ್ಧವಾಗಿ ನಡೆದುಕೊಂಡಿದ್ದಾರಲ್ಲವೇ ಎನ್ನುವ ಪ್ರಶ್ನೆ ಸಾಮಾಜಿಕ ಜಾಲತಾಣದಲ್ಲಿ ಎದುರಾಗುತ್ತಿದೆ. ಕಾಂತಾರ ಸಿನಿಮಾದಿಂದ ದೈವಾರಾಧನೆಯೇ ಬೀದಿಗೆ ಬಂದಂತಾಗಿದೆ. ಹರಕೆಯ ನೇಮ ಎನ್ನುವುದು ಇರುವುದಿಲ್ಲ. ರಿಷಬ್ ಶೆಟ್ಟಿಯವರ ಡೇಟ್ ಲಭ್ಯವಿತ್ತು ಎನ್ನುವ ಕಾರಣಕ್ಕಾಗಿ ನೇಮವನ್ನು ನಡೆಸಲಾಗಿದೆ. ಮಂಗಳೂರು ಭಾಗದಲ್ಲಿ ಕೋಲ ನೇಮ ನಡೆಸುವ ಮುನ್ನ ಕದ್ರಿ ಮಂಜುನಾಥ ಸ್ವಾಮಿಯ ಅನುಮತಿಯನ್ನ ಪಡೆಯುವುದು ಪದ್ಧತಿ ಎಂದು ಹಲವರು ಅಭಿಪ್ರಾಯಪಟ್ಟಿದ್ದಾರೆ. ದೈವನರ್ತನದ ವೇಳೆ ನರ್ತಕರು ರಿಷಬ್ ಶೆಟ್ಟಿಯವರನ್ನು ಆಲಂಗಿಸಿ ಅವರ ತೊಡೆಯ ಮೇಲೆ ತಲೆಯಿಟ್ಟು ವಿಜಯ್ ಕಿರಗಂದೂರು ಅವರ 2 ಕೈಯನ್ನು ಹಿಡಿದುಕೊಂಡು ನರ್ತನವನ್ನ ಮಾಡಿದ್ದಾರೆ. ಇದು ಸಾಮಾನ್ಯವಾಗಿ ಈ ರೀತಿ ಕೋಲ ನೇಮೋತ್ಸವದ ವೇಳೆ ನಡೆಯುವ ಪದ್ಧತಿಯೇ ಅಲ್ಲ ಎಂದು ಇನ್ನಷ್ಟು ಜನರು ಕಿಡಿಕಾರಿದ್ದಾರೆ. ನೇಮೋತ್ಸವದ ಮೊದಲು ಭೂತಾರಾಧನೆಯ ಪ್ರಕಾರ ಎಣ್ಣೆ ಬೂಳ್ಯವನ್ನ ನೀಡಲಾಯಿತು. ಆ ವೇಳೆ ದೈವವು ಅಭಯವನ್ನ ನೀಡಿ ನಾನಿದ್ದೇನೆ ಎಂದು ಕೈಸನ್ನೆಯ ಮೂಲಕ ಅಭಯವನ್ನ ನೀಡಿತ್ತು. ಇದಕ್ಕೂ ಮೊದಲು ಗಗ್ಗರ ಸೇವೆ, ಅನ್ನದಾನ ನಡೆಯಿತು. ಭೂತಾರಾಧನೆಯ ನಿಯಮದ ಪ್ರಕಾರ ಕೋಲ ನಡೆದಿಲ್ಲ. ಕೋಲ ಅಥವಾ ನೇಮೋತ್ಸವ ನಡೆಸಬೇಕಾದರೆ ಕದ್ರಿ ಮಂಜುನಾಥ ಸ್ವಾಮಿಯ ಪರಿವಾರ ದೈವಗಳ ಅನುಮತಿಯನ್ನ ಪಡೆಯಬೇಕು. ಆದರೆ ಇದ್ಯಾವುದನ್ನು ಪಾಲಿಸದೆ ಚಿತ್ರತಂಡದವರು ಅನುಕೂಲಕ್ಕೆ ತಕ್ಕಂತೆ ಹರಕೆಯನ್ನ ಕೊಡಲಾಗಿದೆ ಎನ್ನುವ ಮಾತು ಕೇಳಿಬರುತ್ತಿದೆ. ಈ ದೈವನರ್ತಕ ಯಾರು ಗೊತ್ತಾ? ಕಾಂತಾರ ಚಾಪ್ಟರ್ 1, ಚಾಪ್ಟರ್ 2ನಲ್ಲಿ ದೈವದ ಮಾರ್ಗದರ್ಶಕನಾಗಿದ್ದ ಮುಕೇಶ್ ಪಮ್ಮಟ. ಇದೇ ಮುಕೇಶ್ ದೈವನರ್ತಕನಾಗಿದ್ದ ಹರಕೆಯ ನೇಮದಲ್ಲಿ ದೈವನರ್ತಕರು ನೇಮೋತ್ಸವದ ವೇಳೆ ಹಾಕಿಕೊಂಡ ಬಟ್ಟೆಯು ದೈವಾರಾಧನೆಗೆ ವಿರುದ್ಧವಾಗಿರುವಂಥದ್ದು. ಕಾಂತಾರ ಸಿನಿಮಾದಿಂದ ಭೂತಾರಾಧನೆಯ ಬಗ್ಗೆ ಜನರಿಗೆ ಹೆಚ್ಚು ಗೊತ್ತಾಗಿರುವುದು ಒಂದು ಕಡೆಯಾದರೆ, ಸಾಂಪ್ರದಾಯಿಕ ಧಾರ್ಮಿಕ ಪೂಜಾ ಪದ್ಧತಿಯಲ್ಲೂ ಅಪಚಾರವಾಗುತ್ತಿದೆ ಎನ್ನುವ ಬೇಸರದ ಮಾತು ವ್ಯಕ್ತವಾಗುತ್ತಿದೆ. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು.